ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈ ಸ್ಟಡಿ ವರ್ಲ್ಡ್. ಇವತ್ತು ಒಂದು ವಿಷಯದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ಸಹ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದು ಸಹ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿದೆ. ಹಾಗೆ ಇದು ಯಾವ ಸ್ಕಾಲರ್ಶಿಪ್ಪು, ಏನು, ಯಾವ ರೀತಿ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು, ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇದರ ಪ್ರೊಸೆಸ್ ಏನು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ. ಹಾಗೆ ಅದರ ಬಗ್ಗೆ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನುವಂತಹ ಕ್ಲಿಪ್ಸ್ನೂ ಸಹ ಇದೇ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಮೊದಲನೆಯದಾಗಿ ಹಾಗೂ ಹೊಸದಾಗಿ ಏನಾದರೂ ಈ ಒಂದು ವಿಡಿಯೋನ ನೋಡ್ತಿದ್ದೀರಿ ಅಂತಂದರೆ ದಯವಿಟ್ಟು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಒಂದು ವಿಡಿಯೋನ ಆ್ಯಂಡ್ ಶಾರ್ಟ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ. ಎಜುಕೇಷನ್ ಪರ್ಪಸ್ಸೇ ಆಗಿರುತ್ತೆ ಈ ವಿಡಿಯೋ. ಆ್ಯಂಡ್ ಇವಾಗ ನಾವು LIC ಸ್ಕಾಲರ್ಶಿಪ್ ಅಂದರೆ ಏನು, ಈ ಸ್ಕಾಲರ್ಶಿಪ್ನ ಯಾರು ಪ್ರೊವೈಡ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಯಾರೆಲ್ಲ ಎಲಿಜಿಬಿಲಿಟಿ ಬರ್ತಾರೆ ಈ ಸ್ಕಾಲರ್ಶಿಪ್ ತಗೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ಇದೇ ರೀತಿ ನಾನು ಇನ್ನೂ 2 ಸ್ಕಾಲರ್ಶಿಪ್ ಬಗ್ಗೆ ಇದೇ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒನ್ಸ್ ಆ ವೀಡಿಯೋಸ್ನ ನೋಡಿ. ಇಫ್ ಇನ್ ಕೇಸ್ ನೀವೇನಾದರೂ ಎಲಿಜಿಬಲ್ ಇದ್ರಿ ಅಂದ್ಕೊಳ್ಳಿ, ದಯವಿಟ್ಟು ಆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಒಂದು ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ, ಅರ್ಜಿ ಹಾಕಿ. ಒಂದು ಸ್ಕಾಲರ್ಶಿಪ್ಗೆ ಬಂದು ಅಕ್ಟೋಬರ್ 4ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಮತ್ತು ಇನ್ನೊಂದು ಸ್ಕಾಲರ್ಶಿಪ್ಗೆ ಬಂದು ಅಕ್ಟೋಬರ್ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಎರಡನ್ನೂ ಅದೇ ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಫುಲ್ ಡೀಟೇಲ್ಸ್ ಎಲ್ಲನೂ. ಒನ್ಸ್ ಹೋಗಿ ಆ ವಿಡಿಯೋಸ್ನ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ LIC ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಸ್ಕಾಲರ್ಶಿಪ್ನ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಇವರು ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಯಾವಾಗಲೂ ಎವ್ರಿ ಇಯರ್ ಈ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಬಂದಿದ್ದಾರೆ. ಈ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ ಅಂತಂದರೆ, ಈ ಸ್ಕಾಲರ್ಶಿಪ್ಗೆ ಬಂದುಬಿಟ್ಟು 10th ಮತ್ತು 2nd PUC ಅಂದರೆ 12th ಓದುತ್ತಿರುವಂತಹ ಮಕ್ಕಳು ಅಥವಾ 12th ಮುಗ್ದಿರಬಹುದು ಆ್ಯಂಡ್ 10th ಮುಗ್ದಿರ್ಬೋದು. ಅದರಲ್ಲಿ 60% ಇರಬೇಕು ನಿಮಗೆ ಮಾರ್ಕ್ಸು. 60% ಇರುವಂತಹ ವಿದ್ಯಾರ್ಥಿಗಳು, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರಾದರೂ ಆಗಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಇದೇ ರೀತಿ ಇನ್ನೂ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ, MBBS ಅವರಿರ್ಬೋದು, BAMS, BHMS, BDS, ಇಂಜಿನಿಯರಿಂಗ್, ಡಿಗ್ರಿ, BE, BTech ಈ ಥರದ ವಿದ್ಯಾರ್ಥಿಗಳೆಲ್ಲನೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಅರ್ಹರಾಗಿರುತ್ತಾರೆ. ಹಾಗೆ ಈ ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅನ್ನೋದನ್ನು ಸಹ ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಫೀಸ್ ರೆಸಿಪ್ಟ್ ಇರಬೇಕು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಆ್ಯಂಡ್ ಆಧಾರ್ ಕಾರ್ಡ್ ಇರಬೇಕು. ಹಾಗೆ ಇನ್ಕಮ್ಮು ನಿಮ್ಮದು 4,50,000 ಒಳಗೇ ಇರಬೇಕು. 4,50,000 ಒಳಗಡೆ ಯಾರ್ಯಾರ್ದು ಇನ್ಕಮ್ ಇರುತ್ತೆ ಅವರು ಎಲ್ಲನೂ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಅರ್ಹರಾಗಿರ್ತಾರೆ. ಆ್ಯಂಡ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು LIC India .in ವೆಬ್ಸೈಟ್ಗೆ ಸರ್ಚ್ ಮಾಡಿದಾಗ LIC India ವೆಬ್ಸೈಟ್ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅಪ್ಲೈ ಫಾರ್ LIC ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಅನ್ನೋ ಒಂದು ಲಿಂಕ್ ಸೆಲೆಕ್ಟ್ ಆಗುತ್ತೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು. ಅಲ್ಲಿ ಅಪ್ಲೈ ಫಾರ್ ದ ಸ್ಟೂಡೆಂಟ್ಸ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿ. ಅಪ್ಲೈ ಆದಮೇಲೆ ಒಂದು ಅಪ್ಲಿಕೇಶನ್ ಫಾರಮ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ಅಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ, ಡಿಸ್ಟಿಕ್ ಆ್ಯಂಡ್ ನೇಮು, ಸರ್ನೇಮು, ನಿಮ್ಮ ಫಾದರ್ ನೇಮು, ಜೆಂಡರು, ಹಾಗೆ ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ, ಅಡ್ರೆಸ್ಸು, ಸಿಟಿ ನೇಮು, ಪಿನ್ ಕೋಡು, ಆ್ಯಂಡ್ ಚಲಾವಣೆಯಲ್ಲಿರುವಂತಹ ರನ್ನಿಂಗಲ್ಲಿರುವಂತಹ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID, ಹಾಗೆಯೇ ನಿಮ್ಮ ಕ್ಯಾಸ್ಟ್ ಯಾವ ಕ್ಯಾಟಗರಿಗೆ ಸೇರ್ತೀರ ನೀವು ಅನ್ನೋದನ್ನೆಲ್ಲನೂ ಫಿಲ್ ಮಾಡಿ ಕ್ಲಿಕ್ ಮಾಡಬೇಕು, ಸೇವ್ ಮಾಡಿ. ತದನಂತರ ನೀವು ಇನ್ ಕೇಸ್ ನೀವೇನಾದರೂ ಡಿಪ್ಲೊಮೋಗೆ ಜಾಯಿನ್ ಆಗಿದರೆ ಆವಾಗಲೂ ಸಹ ನೀವು 12 ಅಂದರೆ 2nd PUC ಅಂದರೆ 12th ಸ್ಟ್ಯಾಂಡರ್ಡ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ನಿಮ್ಮ ಕೋರ್ಸು ಯಾವುದು, ಕೋರ್ಸ್ ನೇಮ್ ಏನು, ಆ ಕೋರ್ಸ್ ಡ್ಯೂರೇಷನ್ ಏನಿದೆ, ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, ಇನ್ಕಮ್ ಸರ್ಟಿಫಿಕೇಟ್ನ ಸಹ ಅಪ್ಲೋಡ್ ಮಾಡಬೇಕಾಗಿರುತ್ತೆ. 12th ಡೀಟೇಲ್ಸ್ನೂ ಸಹ ಅಪ್ಲೋಡ್ ಮಾಡಬೇಕು ನೀವು. ಹಾಗೆಯೇ ಯಾವ ಬೋರ್ಡಿಂದ ನೀವು 12th ಪಾಸ್ ಆಗಿದ್ದೀರಾ ಆ್ಯಂಡ್
60% ಇದೆಯಾ ಇಲ್ವಾ, ಹಾಗೆಯೇ ನಿಮ್ಮದು ಪ್ರೂಫ್ ಹಾಕಬೇಕು ಅದಕ್ಕೆ. ಅಂದರೆ 12th ಪಾಸ್ ಆಗಿರೋದಕ್ಕೆ ಪ್ರೂಫ್ ಮೀನ್ಸ್ ಮಾರ್ಕ್ಸ್ ಕಾರ್ಡ್. ಹಾಗೆ SSLC ಪಾಸ್ ಆಗಿರೋದಕ್ಕೆ ಪ್ರೂಫ್ ಏನು ಅಂದರೆ ಅದು ಮಾರ್ಕ್ಸ್ ಕಾರ್ಡನ್ನ ನಾವು ಅಪ್ಲೈ ಮಾಡಬೇಕು. ಆ್ಯಂಡ್ ಇವಾಗ ನಾವೇನಾದರೂ ನೆಕ್ಸ್ಟ್ ಫರ್ದರ್ ಎಜುಕೇಷನ್ ಲೈಕ್ ಡಿಪ್ಲೊಮಾಗೆ ಏನಾದರೂ ಜಾಯಿನ್ ಆಗಿದ್ದೀವಿ ಅಂದರೆ ಅಲ್ಲಿ ಸಹ ನಾವು ಪ್ರೂಫ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಫೀಸ್ ರೆಸಿಪ್ಟ್ ಇರುತ್ತೆ ಅಥವಾ ಅಡ್ಮಿಷನ್ ಲೆಟರ್ ಇರುತ್ತೆ, ಅವೆರಡರಲ್ಲಿ ಒಂದನ್ನು ನಾವು ಅಪ್ಲೋಡ್ ಮಾಡಬಹುದು. ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ LIC ಇಂಡಿಯಾ ಒಂದು ಸ್ಕಾಲರ್ಶಿಪ್ನ ಪಡ್ಕೊತಿದ್ದಾರೆ ಅಂತ ಏನಾದರೂ ಇದ್ದರೆ ನೀವು ಎಸ್ ಅಂತ ಹೊಡೆದು ಆಮೇಲೆ ಅವರ ಡೀಟೇಲ್ಸ್ನ ಹಾಕಬೇಕು. ಇಲ್ಲ ನೀವೇ ಮೊದಲನೇ ವ್ಯಕ್ತಿ ಆಗಿದ್ದರೆ ನೋ ಅಂತ ಹಾಕಬೇಕು. ಹಾಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ನ ಪಡ್ಕೊತಾ ಇದ್ದೀರಾ ಇಲ್ವಾ ಅನ್ನೋದು ಸಹ ಅಲ್ಲಿ ಮೆನ್ಷನ್ ಮಾಡಬೇಕು. ಈ SSP ಇರ್ಬೋದು, ಅಕಸ್ಮಾತ್ ನೀವು SSP ಸ್ಕಾಲರ್ಶಿಪ್ ಪಡ್ಕೊತಾ ಇದ್ದೀರಿ ಅಂತಂದರೆ ಅಲ್ಲಿ ಎಸ್ ಅಂತ ಹೊಡೆದು ಹಾಗೆ ಎಷ್ಟು ಅಮೌಂಟ್ ನಿಮಗೆ SSP ಸ್ಕಾಲರ್ಶಿಪ್ ಬರ್ತಿದೆ ಅನ್ನೋದು ಸಹ ಅಲ್ಲಿ ಫಿಲ್ ಮಾಡಬೇಕಾಗಿರುತ್ತದೆ. ಇಲ್ಲ ನಿಮಗೆ SSP ಸ್ಕಾಲರ್ಶಿಪ್ ಅಥವಾ ಬೇರೆ ಯಾವುದೇ ಸ್ಕಾಲರ್ಶಿಪ್ ನಾವು ಪಡ್ಕೊಂಡಿಲ್ಲ ಅಂತಂದರೆ ನೋ ಅಂತ ಫಿಲ್ ಮಾಡಬೇಕಾಗಿರುತ್ತದೆ. ಹಾಗೆ ಅದಾದ ನಂತರ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೊಡೋಕ್ಕೆ ಹೇಳುತ್ತೆ. ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ರನ್ನಿಂಗ್ ಬ್ಯಾಂಕ್ ಅಕೌಂಟನ್ನೇ ಕೊಡಬೇಕು. ಆ್ಯಂಡ್ IFSC ನೇಮು ಹಾಕಬೇಕು. ನೇಮ್ ಆಫ್ ದಿ ಬ್ಯಾಂಕ್ ಸಹ ಅಲ್ಲಿ ಫಿಲ್ ಮಾಡಬೇಕು. ಬ್ರಾಂಚ್ ನೇಮ್ ಕೇಳುತ್ತೆ, ಅಕೌಂಟ್ ನಂಬರ್ ಕೇಳುತ್ತೆ, ಆ್ಯಂಡ್ ಲಾಸ್ಟ್ 4 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಈ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಾದಮೇಲೆ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ 3 ಡಿಕ್ಲರೇಷನ್ ಇರುತ್ತೆ. ಆ 3 ಡಿಕ್ಲರೇಷನ್ಗೂ ನೀವು ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ಅಪ್ಲೈ ಆಗುತ್ತೆ. ಅಪ್ಲೈ ಆದಮೇಲೆ ಒಂದು ಫಾರ್ಮ್ ಬರುತ್ತೆ ನಿಮಗೆ. ಅದರಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ ಅಂತ ಇರುತ್ತೆ. ಹಾಗೆ ಒಂದು ID ಇರುತ್ತೆ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರೋದಕ್ಕೆ. ಆ IDನ ಇಟ್ಕೋಬೇಕು ನಾವು. ಅದಾದ ನಂತರ ನಮಗೆ ಇಷ್ಟು ಡೇಸ್ ಅನ್ನೋದ್ರಲ್ಲಿ ನಮಗೆ ಒಂದು ಸ್ಕಾಲರ್ಶಿಪ್ಪು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಫ್ರಾಡ್ ಆ ಥರದ್ದು ಏನಿರಲ್ಲ. ಇದು ಜೆನ್ಯೂನ್ ಸ್ಕಾಲರ್ಶಿಪ್ಪೇ. ಇದೇ ರೀತಿ ಇನ್ನೂ ವೀಡಿಯೋಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಆ ವೀಡಿಯೋಸ್ ಏನಾದರೂ ಹೆಲ್ಪ್ ಆಗೋಂಗಿದ್ರೆ ಹೋಗಿ ಒಂದು ಟೈಮ್ ನೀವು ನೋಡಿ. ನೀವೇನಾದರೂ ಎಲಿಜಿಬಿಲಿಟಿ ಇದ್ದರೆ ಆ ಸ್ಕಾಲರ್ಶಿಪ್ನ ಸಹ ನೀವು ಅಪ್ಲೈ ಮಾಡಿಕೊಂಡು ಅಮೌಂಟನ್ನ ತೊಗೋಬಹುದು. ಇದೇ ರೀತಿ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.